ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಭಾಗದಲ್ಲಿ 2026 ರಾಜ್ಯ ಮಟ್ಟದ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆ 2 ಅಂಕದವರೆಗೆ ನೋಡಿದ್ದೇವೆ. ಇವಾಗ ಏನಪ್ಪ ಅಂದರೆ 3 ಅಂಕದ ಪ್ರಶ್ನೆಗಳನ್ನು ನಾವೇನು ಮಾಡೋಣ, ಈ ಅವಧಿಯಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ಅಂದರೆ 25ನೇ ಪ್ರಶ್ನೆ ಹೀಗಿದೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದಾನ್ರೆ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ನೋಡ್ರಿ, ಪ್ಲಸ್ 3x ಸ್ಕ್ವೇರ್ ಬರಬೇಕು ಅಂದರೆ 2 ಪ್ಲಸ್ ಇರಬೇಕು, ಇಲ್ಲ 2 ಮೈನಸ್ ಇರಬೇಕು. ಸೊ 2 ಮೈನಸ್ ಇದ್ದಾಗ ಮೊತ್ತ ಮೈನಸ್ ಆಗಿ ಬರ್ತದೆ. 2 ಮೈನಸ್ 3x ಇಂಟು ಮೈನಸ್ 1x ಮೈನಸ್ ಮೈನಸ್ ಪ್ಲಸ್ 3x ಇಂಟು 1x 3x ಸ್ಕ್ವೇರ್ ಆಗುತ್ತಾ. ಮೈನಸ್ 3x ಮೈನಸ್ 1x ಅಂದರೆ ಮೈನಸ್ 4x ಆಗುತ್ತಾ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 1x ಪ್ಲಸ್ 3. ಎಕ್ಸ್ ಸಾಮಾನ್ಯ ತೆಗಿತೀನಿ, ಎಕ್ಸ್ ಮೈನಸ್ 3, ಇನ್ನೊಂದು ಮೈನಸ್ 1 ಸಾಮಾನ್ಯ ತೆಗಿತೀನಿ, ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 3 3. ನೆಕ್ಸ್ಟ್ ಎಕ್ಸ್ ಮೈನಸ್ 3 ಸಾಮಾನ್ಯ ತೆಗಿತೀನಿ, ಉಳಿದಿದ್ದು ಎಕ್ಸ್ ಮೈನಸ್ 1. ಎಕ್ಸ್ ಮೈನಸ್ 3 ಈಕ್ವಲ್ ಟು 0, ಎಕ್ಸ್ ಮೈನಸ್ 1 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಪ್ಲಸ್ 3, ಎಕ್ಸ್ ಈಕ್ವಲ್ ಟು ಪ್ಲಸ್ 3 ಎಕ್ಸ್ ಈಕ್ವಲ್ ಟು ಇನ್ನೊಂದು ಪ್ಲಸ್ 1 ಆಗುತ್ತಾ. ಹಾಗಾದರೆ ಎ ಅಂದರೆ 1 ಇದೆ, ಬಿ ಅಂದರೆ ಮೈನಸ್ 4 ಇದೆ, ಸಿ ಅಂದರೆ 3 ಇದೆ ರೀ. ಶೂನ್ಯತೆಗಳು ಸಿಕ್ಕು. ಇನ್ನು ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಹಾಗಾದರೆ ಅಲ್ಫಾ ಪ್ಲಸ್ ಬೀಟಾ 3 1 ಪ್ಲಸ್ 1 3 ಪ್ಲಸ್ 1 ಮೈನಸ್ಗೆ ಮೈನಸ್ ರೀ. ಬಿ ಅಂದ್ರೆ ಮೈನಸ್ 4 ಐತೆ, ಮೈನಸ್ 4. ಎ ಅಂದರೆ ಎಷ್ಟೈತೆ, 1 ಐತಿ. 3 ಪ್ಲಸ್ 1 4, ಮೈನಸ್ ಇಂಟು ಮೈನಸ್ ಪ್ಲಸ್ 4. ಇನ್ನು ಅಲ್ಫಾ ಇಂಟು ಬೀಟಾ ಸಿ ಬೈ ಎ 3 ಇಂಟು 1 ಈಕ್ವಲ್ ಟು ಸಿ ಅಂದರೆ 3 ಇದೆ, ಎ ಅಂದರೆ 1 ಇದೆ. 3 ಅಂದರೆ 3, 3 ಬಾಗಿಲೆ 1 ಅಂದರೆ ಅದು 3. ಸೊ ಅಲ್ಫಾ ಮತ್ತು ಅಲ್ಫಾ ಇಂಟು ಬೀಟಾ. ಸೊ ಈ ರೀತಿ ಸಂಖ್ಯಾ ಸಹಗುಣಕವನ್ನು ತಾಳೆ ನೋಡೋದು. ಅದೇ ಪ್ರಶ್ನೆ ಒಳಗಡೆ ಅಥವಾ ಕ್ವಶನ್ ಏನಪ್ಪ ಅಂದರೆ, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾನ. ಯಾವ್ಯಾವ -3 ಈಕ್ವಲ್ ಟು ಪ್ಲಸ್ 2. ಆ ವರ್ಗ ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಹಾಗಾದರೆ ವರ್ಗ ಬಹುಪದೋಕ್ತಿ ಬರೆಯುವಂಥ ವಿಧಾನ ನೋಡ್ರೆ, ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಬ್ರಾಕೆಟ್ ಕಂಪ್ಲೀಟ್ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಈ ವರ್ಗ ಬಹುಪದೋಕ್ತಿ ಬರೆಯುವಂಥ ವಿಧಾನ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ಗೆ ಮೈನಸ್ ಮೈನಸ್ ಬರೀ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಐತಿ -3 ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದರೆ 2 ಐತಿ. ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2. ಈ ವರ್ಗ ಬಹುಪದೋಕ್ತಿ ಕಂಡುಹಿಡಿದೀವಿ. ಈ ವರ್ಗ ಬಹುಪದೋಕ್ತಿ ಶೂನ್ಯತೆ ಕಂಡುಹಿಡಿಬೇಕು. ಹಾಗಾದರೆ ಎಕ್ಸ್ ಸ್ಕ್ವೇರ್ 2x ಪ್ಲಸ್ 1x 2 1 2, 2 ಪ್ಲಸ್ 1 3 ಪ್ಲಸ್ 2. ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ 2 ಉಳಿಯುತ್ತೆ, ಪ್ಲಸ್ 1 ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ 2 ಉಳಿಯುತ್ತೆ. ಎಕ್ಸ್ ಪ್ಲಸ್ 2 ಸಾಮಾನ್ಯ ತೆಗೆದೇವಿ ಅಂದರೆ ಎಕ್ಸ್ ಪ್ಲಸ್ 1 ಉಳಿಯುತ್ತೆ. ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ಪ್ಲಸ್ 2 ಕಟ್ಟಿದ್ರೆ ಮೈನಸ್ 2. ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ಪ್ಲಸ್ 1 ಅಂದರೆ ಆ ಕಡೆ ಮೈನಸ್ 1. ಸೊ 2 ಶೂನ್ಯತೆಗಳು, ಒಂದು ಪ್ಲಸ್ 1 ಇನ್ನೊಂದು ಮೈನಸ್ 2. ಈ ರೀತಿಯಾಗಿ ನಾವು ಏನು ಮಾಡ್ಬೋದು ರೀ ಅಂದರೆ ಸಮಸ್ಯೆಯನ್ನು ಬಿಡಿಸ್ಬೋದು. 26ನೇ ಪ್ರಶ್ನೆ. ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಹೆಚ್ಚಾಗಿದೆ. ಹಾಗಾದರೆ ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ
ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಅಂದರೆ ಎ ಎಂಬುದು ಬಿ ಅಂದರೆ ಎಕ್ಸ್ ಅಂತ ತೊಗೊಂಡ್ರೆ ಎ ಎಂಬುದು ಎಕ್ಸ್ ಪ್ಲಸ್ 26 ಆಗುತ್ತೆ. ಇಲ್ಲ ಎ ಎಕ್ಸ್ ತೊಗೊಂಡ್ರೆ ಬಿ ಎಕ್ಸ್ ಮೈನಸ್ 26 ಆಗುತ್ತೆ. ಹೀಗೂ ತೊಗೋಬೋದು. ಇಲ್ಲ ಇದು ಎಕ್ಸ್ ಅಂದರೆ ಇದು ಎಕ್ಸ್ ಮೈನಸ್ 26. ಯಾಕಂದರೆ ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಹೆಚ್ಚಾಗಿದೆ. ಇದು ತೊಗೋಬೋದು, ಈಗ ತೊಗೋಬೋದು. 3 ವರ್ಷಗಳ ನಂತರ, ಹಾಗಾದರೆ ಎಯ ವಯಸ್ಸು 3 ವರ್ಷಗಳ ನಂತರ ಎ ಎಕ್ಸ್ ಪ್ಲಸ್ 26 ಪ್ಲಸ್ 3, ಬಿಯ ವಯಸ್ಸು 3 ವರ್ಷದ ನಂತರ ಎಕ್ಸ್ ಪ್ಲಸ್ 3. ಇವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ಎ ಮತ್ತು ಬಿಯ ವಯಸ್ಸು ಕಂಡುಹಿಡಿಯಿರಿ. ಹಾಗಾದರೆ ಎಕ್ಸ್ ಪ್ಲಸ್ 26 ಪ್ಲಸ್ 3 29, ಎಕ್ಸ್ ಪ್ಲಸ್ 3 = 360. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 3 3x ಪ್ಲಸ್ 29 ಇಂಟು ಎಕ್ಸ್ 29x ಪ್ಲಸ್ 29 3 87 = 360. ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಪ್ಲಸ್ 3 32x ಪ್ಲಸ್ 87 ಮೈನಸ್ 360 = 0. ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್ 360 87 ಕಳಿಬೇಕು. ಹಾಗಾದರೆ ಎಷ್ಟು ಉಳಿತದ್ರಿ? 273 = 0. ಹಾಗಾದರೆ ಮೈನಸ್ 273 ಎಕ್ಸ್ ಸ್ಕ್ವೇರ್, ಒಂದು ಪ್ಲಸ್ ಒಂದು ಮೈನಸ್. ಇಲ್ಲಿ ಪ್ಲಸ್ ಐತಿ ಅಂದರೆ ದೊಡ್ಡ ಸಂಖ್ಯೆ ಪ್ಲಸ್, ಸಣ್ಣ ಸಂಖ್ಯೆ ಮೈನಸ್. ಹಾಗಾದರೆ ಸರ್ ಅದ್ರ ಕಂಡುಹಿಡಿದು ಹೆಂಗೆ? ಅಪವರ್ತನ ವಿಧಾನದಿಂದ ಆದರೂ ಬಿಡಿಸ್ರಿ, ಇಲ್ಲಪ್ಪ ಅಂದ್ರೆ ನಿಮ್ಗೆ ಗೊತ್ತಿತ್ತು ಅಂದ್ರೆ ನೇರ ವಿಧಾನದಿಂದ ಆದರೂ ಬಿಡಿಸ್ರಿ. ಸರಿ, ಯಾವುದು ಬರ್ತದ್ರಿ ನೋಡ್ರಿ. ಇನ್ನೊಂದು 273 3 9 3 1 13 7 7 1 39ರಲ್ಲಿ 7 ಕಳೆದು ಬಿಡೋಣ, ಹೌದಲ್ರಿ? ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 39x ಮೈನಸ್ 7x ಮೈನಸ್ 773 = 0. ಸೊ ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ 39 ಮೈನಸ್ 7 ತೆಗೆದ್ರೆ ಎಕ್ಸ್ ಪ್ಲಸ್ 39 = 0. ಒಂದು ಎಕ್ಸ್ ಪ್ಲಸ್ 39 ಆದರೆ ಇನ್ನೊಂದು ಎಕ್ಸ್ ಮೈನಸ್ 7 = 0. ಸೊ ಎಕ್ಸ್ ಪ್ಲಸ್ 39 = 0, ಎಕ್ಸ್ ಮೈನಸ್ 7 = 0. ಎಕ್ಸ್ ಪ್ಲಸ್ 39 ಕಡೆ ಮೈನಸ್ 39 ಆಗುತ್ತೆ, ಮೈನಸ್ 7 ಕಡೆ ಹೋದರೆ ಪ್ಲಸ್ 7 ಆಗುತ್ತೆ. ಹಾಗಾದರೆ ಎಕ್ಸ್ = ಪ್ಲಸ್ 7. ಹಾಗಾದರೆ ಎ ವ್ಯಕ್ತಿಯ ವಯಸ್ಸು ಎಕ್ಸ್ ಪ್ಲಸ್ 26 ಅಂದರೆ 7 ಪ್ಲಸ್ 26 = 33 ವರ್ಷ. ಬಿ ವ್ಯಕ್ತಿಯ ವಯಸ್ಸು ಎಕ್ಸ್ ಇದೆ, ಹಾಗಾದರೆ ಎಷ್ಟು ವರ್ಷ? 7 ವರ್ಷ. ಈ ರೀತಿಯಾಗಿ ನಾವೇನು ಮಾಡ್ಬೋದ್ರೆ ಬಿಡಿಸ್ಬೋದು. ಸೊ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ ಏನಿದೆ ರೀ? 2 ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 290 ಆದರೆ ಆ ಪೂರ್ಣಾಂಕಗಳು ನೋಡ್ರಿ. ಒಂದನೇ ಬೆಸ ಧನ ಪೂರ್ಣಾಂಕ ಎಕ್ಸ್ ಆದರೆ ಎರಡನೇ ಬೆಸ ಧನ ಪೂರ್ಣಾಂಕ ಏನಾಗ್ತದಪ್ಪ ಅಂದರೆ ಎಕ್ಸ್ ಪ್ಲಸ್ 2 ಆಗುತ್ತೆ. ಒಂದು ಬೆಸ ಸಂಖ್ಯೆಯಿಂದ ಇನ್ನೊಂದು ಬೆಸ ಸಂಖ್ಯೆ ಅನುಕ್ರಮವಾಗಿ ಪಡೆಯಬೇಕಾಗಿತ್ತು ಅಂದರೆ 2ರಿಂದ ಪ್ಲಸ್ ಮಾಡಬೇಕು. ಅನುಕ್ರಮ ಸಂಖ್ಯೆ ಕೇಳಿದರೆ ಅಷ್ಟೇ ಪ್ಲಸ್ 1 ಮಾಡಬೇಕು. ಮತ್ತು ಬೆಸ ಮತ್ತು ಸಮ ಕೇಳಿದರೆ ಪ್ಲಸ್ 2 ಮಾಡ್ಕೋಬೇಕಾಗುತ್ತೆ ರೀ. ಇವುಗಳ ವರ್ಗಗಳ ಮೊತ್ತ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತ ಬರೀಬೇಕು ರೀ.
ಆವಾಗ ವರ್ಗ ಆಗ್ತದೆ ಅದು ಈಕ್ವಲ್ ಟು 290 ಎಕ್ಸ್ ಸ್ಕ್ವೇರ್ ಪ್ಲಸ್ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನೇಮ ಹೊಡಿತೀನಿ ರೀ. ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಪ್ಲಸ್ 2 ಎ ಅಂದ್ರೆ ಎಕ್ಸ್, ಬಿ ಅಂದರೆ 2 ಈಕ್ವಲ್ ಟು 290. 1 ಎಕ್ಸ್ ಸ್ಕ್ವೇರ್ 1 ಎಕ್ಸ್ ಸ್ಕ್ವೇರ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಘಾತ 2 4 ಪ್ಲಸ್ 2 ಇಂಟು 2 4 ಎಕ್ಸ್ ಪ್ಲಸ್ 290 ಈ ಕಡೆ ತೊಗೊಂಬಂದ್ರೆ ಮೈನಸ್ 290 ಈಕ್ವಲ್ ಟು 0. 2 ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಎಕ್ಸ್ ಮೈನಸ್ 290 4 ಹೋದರೆ 286 ಉಳಿಯುತ್ತೆ ಈಕ್ವಲ್ ಟು 0. ಡಿವೈಡೆಡ್ ಬೈ 2 ಮಾಡಿಬಿಡೋಣ ಸರಳವಾಗಿ. ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ಮೈನಸ್ 2 1 2 4 2 3 ಈಕ್ವಲ್ ಟು 0. ಹಾಗಾದರೆ 143 ಎಕ್ಸ್ ಸ್ಕ್ವೇರ್ ಮೈನಸ್ 143 ಎಕ್ಸ್ ಸ್ಕ್ವೇರ್ ನೋಡೋಣ. 143 11 1 3 ಉಳಿತು 11 3 13 1. ಸೊ 13ರಲ್ಲಿ 11 ಹೋದರೆ 2 ಉಳಿಯುತ್ತೆ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 13 ಎಕ್ಸ್ ಮೈನಸ್ 11 ಎಕ್ಸ್ ಮೈನಸ್ 143 ಈಕ್ವಲ್ ಟು 0. ದೊಡ್ಡ ಸಂಖ್ಯೆ ಪ್ಲಸ್, ಸಣ್ಣ ಸಂಖ್ಯೆ ಮೈನಸ್. ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ 13 ಮೈನಸ್ 11 ಸಾಮಾನ್ಯ ತೆಗೆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಕ್ಸ್ ಪ್ಲಸ್ 13 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 13 ಒಂದಾದರೆ ಇನ್ನೊಂದು ಎಕ್ಸ್ ಮೈನಸ್ 11 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 13 ಈಕ್ವಲ್ ಟು 0, ಎಕ್ಸ್ ಮೈನಸ್ 11 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಪ್ಲಸ್ 13 ಮೈನಸ್ ಆಗುತ್ತೆ, ಎಕ್ಸ್ ಈಕ್ವಲ್ ಟು ಮೈನಸ್ 11 ಪ್ಲಸ್ ಆಗುತ್ತೆ. ಹಾಗಾದರೆ ನಾವು ಪ್ಲಸ್ ಇದ್ದದನ್ನು ತಗೋಬೇಕು. 1ನೇ ಬೆಸ ಧನ ಪೂರ್ಣಾಂಕ 11, 2ನೇ ಬೆಸ ಧನ ಪೂರ್ಣಾಂಕ 13. ಸೊ ಈ ರೀತಿಯಾಗಿ ಸರಳ ವಿಧಾನದಿಂದ ನಾವು ಬಿಡಿಸ್ಬೋದು. ನೆಕ್ಸ್ಟ್ ನೋಡ್ರಿ ಏನಿದೆ 27ನೇದು. ಒಂದು ಎ ಬಿ ಸಿ ಲಂಬಕೋನ ತ್ರಿಭುಜ ಐತಿ. ಅದರಲ್ಲಿ ಎ ಲಂಬಕೋನ ಆಗೈತಿ. ಹಾಗಾದ್ರೆ ಒಂದು ಬಿ ಇದು ಸಿ ಅಂತ ತಗೊಳ್ಳೋಣ. ಆಮೇಲೆ ಎ ಡಿ ಇಲ್ಲೊಂದು ಲಂಬಾರ್ಧಕ ಐತಿ ಬಿ ಸಿಗೆ, ಅಂದರೆ ಇಲ್ಲಿ ಲಂಬಕೋನ ಉಂಟು ಮಾಡ್ತಾ ಇದ್ದ. ಅವ ಸಾಧನೆ ಏನು ಮಾಡೋಣ ಅಂದರೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ. ಹಾಗಾದರೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿಗಳಲ್ಲಿ ನೋಡ್ರಿ, ಎ ಬಿ ಸಿಯಲ್ಲಿ ಕೋನ ಎ ಲಂಬಕೋನ ಆದರೆ ಎ ಬಿ ಡಿಯಲ್ಲಿ ಕೋನ ಡಿ ಲಂಬಕೋನ ಆಗುತ್ತೆ. ಹಾಗೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಐತಿ, ತ್ರಿಭುಜ ಎ ಬಿ ಡಿಯಲ್ಲಿ ಕೋನ ಬಿ ಐತಿ. ಹಾಗಾದರೆ ಕೋನ ಬಿ ಈಕ್ವಲ್ ಟು ಬಿ ಉಭಯ ಸಾಮಾನ್ಯ ಕೋನ. ಎರಡು ಕೋನಗಳ ಸಮ ಆಗ್ಯಾವ ಅಂದ್ರೆ ಮೂರನೇ ಕೋನ ಸಮ ಆಗಿರಲೇಬೇಕಾಗತ್ತೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಬಿ ಡಿ. ಕಾರಣ ಸಮಕೋನೀಯ ತ್ರಿಭುಜಗಳು. ಹಾಗಾದರೆ ಸಮಕೋನೀಯ ತ್ರಿಭುಜಗಳು ಸಮರೂಪತೆಯಲ್ಲಿ ಅದಾವಪ್ಪ ಅಂದ್ರೆ ನಾವೇನು ಮಾಡ್ಕೋಬೋದು, ಅವುಗಳ ಅನುರೂಪ ಬಾಹುಗಳನ್ನು ತಗೋಬೋದು. ಏನು ಬಿ ಸಿ ಅನುರೂಪ ಬಾಹು ಯಾವುದು? ಎ ಬಿ. ಅಂದರೆ ಕೋನ್ ಎ ಅಭಿಮುಖ ಬಾಹು ಬಿ ಸಿ, ಹಾಗೆ ಕೋನ್ ಡಿ ಅಭಿಮುಖ ಬಾಹು ಎ ಬಿ. ನೆಕ್ಸ್ಟ್ ಅದೇ ರೀತಿ ಕೋನ್ ಸಿ ಅಭಿಮುಖ ಬಾಹು ಎ ಬಿ, ಹಾಗೆ ಕೋನ್ ಸಿಗೆ ಸಮನಾದ ಕೋನ ಈ ಕೋನ ಆಗುತ್ತೆ. ಅದರ ಅಭಿಮುಖ ಬಾಹು ಯಾವುದು? ಬಿ ಡಿ. ಇನ್ನು ಓರೆ ಗುಣಾಕಾರ ಮಾಡೋಣ. ಬಿ ಸಿ ಇಂಟು ಬಿ ಡಿ ಈಕ್ವಲ್ ಟು ಎ ಬಿ ಇಂಟು ಎ ಬಿ.
ಎಡಪದ ಬಲಕ್ಕೆ, ಬಲಪದ ಎಡಕ್ಕೆ. ಎ ಬಿ ಇಂಟು ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ. ಈ ರೀತಿಯಾಗಿ ನಾವೇನು ಮಾಡ್ಬೋದು ರೀ, ಬಿಡಿಸ್ಬೋದು.